Hi, welcome back to my YouTube channel. So it's been a very long time ನಾನು ಯೂಟ್ಯೂಬಲ್ಲಿ ವಿಡಿಯೋ ಅಪ್ಲೋಡ್ ಮಾಡಿ. ಸೊ ಈ ವರ್ಷ ಅಂದರೆ 2026ಗೆ ನಾನು ಏನು ರೆಸೊಲ್ಯೂಷನ್ ಮಾಡ್ಕೊಂಡಿದ್ದೀನಿ ಅಂತಂದರೆ ಟು ಬಿ ಕನ್ಸಿಸ್ಟೆಂಟ್ ಆಗಿ ವಿಡಿಯೋ ಅಪ್ಲೋಡ್ ಮಾಡಬೇಕು, ಸೋಷಿಯಲ್ ಮೀಡಿಯಾದಲ್ಲಿ ಆ್ಯಕ್ಟಿವ್ ಆಗಿರಬೇಕು, ಮತ್ತು ಇನ್ನೂ ಬೇರೆ ಬೇರೆ ಇದೆ. ಅದೆಲ್ಲ ನಾನು ರೆಸೊಲ್ಯೂಷನ್ ಆಗಿ ತೊಗೊಂಡಿದ್ದೀನಿ. ಆ್ಯಂಡ್ ಬಿಲೇಟೆಡ್ ಹ್ಯಾಪಿ ನ್ಯೂ ಇಯರ್ ಎಲ್ರಿಗೂ. ಈ ವರ್ಷ ನೀವು ಏನೇನೆಲ್ಲ ಅಂದ್ಕೊಂಡಿರ್ತೀರ ಎಲ್ಲ ಫುಲ್ಫಿಲ್ ಆಗಲಿ, ಮತ್ತು ಒಳ್ಳೆ ಆರೋಗ್ಯ ನಿಮ್ದಾಗಿರಲಿ ಅಂತ ನಾನು ಕೇಳ್ಕೊತೀನಿ. ಆ್ಯಂಡ್ ಆಲ್ಸೋ ವರ್ಷದ ಮೊದಲನೇ ಹಬ್ಬ ಸಂಕ್ರಾಂತಿ ಹಬ್ಬ. ಸೊ ಎಸ್, ಈ ವಿಡಿಯೋ ಸಂಕ್ರಾಂತಿ ಹಬ್ಬದ ರಿಲೇಟೆಡೇ ಆಗಿರುತ್ತೆ. ಆ್ಯಂಡ್ ನೀವು ಈ ವಿಡಿಯೋ ನೋಡೋ ಅಷ್ಟರಲ್ಲಿ ಸಂಕ್ರಾಂತಿ ಹಬ್ಬ ಕೂಡ ಮುಗ್ದೋಗ್ಬಿಟ್ಟಿರುತ್ತೆ. ಈ ವಿಡಿಯೋ ಏನು ಅಂತ ಆಲ್ರೆಡಿ ತಮ್ಮನೆಲ್ಲ ನೋಡಿರ್ತೀರ, ಗೊತ್ತಾಗಿರುತ್ತೆ. ಸೊ ಎಲ್ರಿಗೂ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡಿ ಅಂತ ಹೇಳ್ತಾರಲ್ಲ, ಅದೇ ಥರ ಎಲ್ಲ ಒಳ್ಳೆಯದು ನಿಮ್ಮ ಲೈಫಲ್ಲಿ ಆಗಲಿ ಅಂತ ಹೇಳ್ತೀನಿ. ಸೊ ಎಸ್, ನಾನಿವಾಗ ಸಂಕ್ರಾಂತಿ ಹಬ್ಬ ಆಚರಿಸೋಕ್ಕೆ ಏನೇನೆಲ್ಲ ಬೇಕು ಅದನ್ನು ತೊಗೊಂಡು ಬರೋಕ್ಕೆ ಅಂತ ಹೋಗ್ತಾ ಇದ್ದೀನಿ. ಈಗ ಜಸ್ಟ್ ನಾನು ಆಫೀಸಿಂದ ಬಂದಿದ್ದು. ಸೊ ಟೈಮ್ ಇಲ್ಲ, ಆಲ್ರೆಡಿ 7:30 ಹಂಗೆ ಆಗೋಗ್ಬಿಟ್ಟಿದೆ. ಇಲ್ಲ 7:15 ಹಂಗೆ ಆಗೋಗ್ಬಿಟ್ಟಿದೆ. ಸೊ ನನಗೋಸ್ಕರ ಒಬ್ಬರು ಕಾಯ್ತಿದ್ದಾರೆ ಕೂಡ. ಆವಾಗಿಂದ ತುಂಬ ಕಾಲ್ಸ್ ಬರ್ತಿದೆ, ನಾನು ಲೇಟ್ ಮಾಡ್ತಾಯಿದ್ದೀನಿ. ಅವ್ರನ್ನ ಕರ್ಕೊಂಡು ನಾವು ಒಂದಷ್ಟು ಥಿಂಗ್ಸ್ನ ಶಾಪ್ ಮಾಡಬೇಕು. ಸೊ ಎಸ್, ಇವಾಗ ಅಲ್ಲಿ ಹೋಗೋಣ. ಎಸ್, ಹೊರಡ್ತಾ ಇದ್ದೀನಿ ನಾನಿವಾಗ. ನನ್ನ ಜೊತೆ ಇನ್ನೊಬ್ರು ಬರ್ತಾರೆ ಅಂತ ಹೇಳಿದ್ದೆ ಅಲ್ವಾ, ಅವರು ಕೆಳಗಡೆ ವೆಯ್ಟ್ ಮಾಡ್ತಿದ್ದಾರಂತೆ, ಅವಾಗಿಂದ ಕಾಲ್ ಮಾಡ್ತಾ ಇದ್ದಾರೆ. ಇನ್ನೊಂದು ಸ್ವಲ್ಪ ನಾನು ಲೇಟಾಗಿ ಹೋದರೂ ಕೂಡ ನನ್ನ ಸಾಯಿಸ್ಬಿಡ್ತಾರೆ ಅಷ್ಟೇ ಇವಾಗ. ಸೊ ಎಸ್, ಅಲ್ಲಿ ಹೋಗಿ ಅದಾದಮೇಲೆ ನಾವು ಶಾಪ್ ಮಾಡೋಕ್ಕೆ ಅಂತ ಹೋಗ್ತಾಯಿದ್ದೀವಿ. ಯಾರು ಅಂತ ತೋರಿಸ್ತೀನಿ. ಇಲ್ಲೇ ಇದ್ದಾರೆ ಇವರಿಗೆ ಅಂತಲೇ ವೆಯ್ಟ್ ಮಾಡಿ ಸಾಕಾಯಿತು. ನಾನೇ ಲೇಟಾಗಿ ಬರ್ತಾ ಇದ್ದೀನಿ. ಯಾ, ಶಿ ಈಸ್ ವೆಯ್ಟಿಂಗ್ ಫಾರ್ ಮೀ. ಸೊ ನಾವಿವಾಗ ಶಾಪ್ ಹತ್ರ ಬಂದಾಯಿತು. ಇದು ಆದಿಲ್ ಅಂತ ಶಾಪು. ನಮ್ಮ ಇಂಡಿಯಾದ ಸಿಗೋದಲ್ವಾ, ಇಂಡಿಯಾ ಗ್ರಾಸರೀಸ್ ಮತ್ತು ಇಂಡಿಯಾದ ಏನೇನೆಲ್ಲ ಐಟಮ್ಸ್ ಇರುತ್ತಲ್ವ, ಮೋಸ್ಟ್ ಆಫ್ ದ ಐಟಮ್ಸ್ ನಮಗೆ ಇಲ್ಲಿ ಸಿಗುತ್ತೆ. ಸೊ ಆದಿಲ್ಲೇ ಮೋಸ್ಟ್ ಇಂಡಿಯನ್ಸ್ ಪ್ರಿಫರ್ ಮಾಡೋದು. ಬೇರೆಯವ್ರ ಬಗ್ಗೆ ಗೊತ್ತಲ್ಲ, ಬಟ್ ನಾವು ಪ್ರಿಫರ್ ಮಾಡಿ, ನಂಗೆ ಅಕ್ಕ ಹೇಳ್ಕೊಟ್ಟಿದ್ದು ಆದಿಲಲ್ಲಿ ನಮಗೆ ಇಂಡಿಯಾ ಐಟಮ್ಸ್ ಏನೇನು ಬೇಕು ಎಲ್ಲ ಇಲ್ಲೇ ಸಿಗುತ್ತೆ ಅಂತ. ಸೊ ನಾವು ಇದೇ ಶಾಪ್ ಚೂಸ್ ಮಾಡಿ ಇಲ್ಲೇ ಬಂದಿರೋದು. ಆ್ಯಂಡ್ ಇದು ನನ್ನ ಲೊಕೇಶನ್ ನಿಯರ್ ಇತ್ತು ಕೂಡ, ಅದಕ್ಕೆ ಅದಾ ಯಾವ್ದು ತಗೊಳ್ಳೋಣ. ಇದು ಇದಾ, ಬಟ್ ಸಣ್ಣ ಬೇಕಲ್ವಾ. ನಾವು ಹುಡುಕ್ತಾ ಇದ್ದೀವಿ, ಒಂದು ಐಟಮು ಸಿಕ್ಕಿಲ್ಲ. ಎಳ್ಳು ಕಾಣಿಸ್ತು, ಮತ್ತು ಅದೊಂದು ಕಲರ್ದು ಇದು ಬರುತ್ತಲ್ವಾ, ಅದು ಸಿಕ್ತು. ಬಟ್ ಅದು ಸ್ವಲ್ಪ ದಪ್ಪ ಇದೆ. ಹುಡುಕ್ತಾ ಇದ್ದೀವಿ, ಗೊತ್ತಿಲ್ಲ. ಅಕ್ಕ ಅಲ್ಲಿ ಕೇಳೋಕ್ಕೆ ಅಂತ ಹೋಗಿದ್ದಾರೆ. ಐ ಮೀನ್ ಎಲ್ಲ ಸಂಕ್ರಾಂತಿದೆಲ್ಲ ಐಟಮ್ಸ್ ಎಲ್ಲಿಟ್ಟಿದ್ದೀರಾ ಅಂತ. ಯಾ, ಐ ಫೌಂಡ್ ಇಟ್. ಇದು ಹಾಕ್ತಾರಾ? ಇದೆಲ್ಲ ಹೆಂಗೋದಿಲ್ಲ. ಇದೆಲ್ಲ ಹಾಕ್ತಾರೆ ಅಲ್ವಾ. ಸೊ ಇದು ಒಂದು ಸಿಕ್ತು. ಎಳ್ಳು ಏನೋ ಹುಡುಕಿಟ್ಟಿದ್ದೀನಿ ನಾನು, ಎಲ್ಲಿ ಸಿಗತ್ತೆ, ಯಾವ ಕಡೆ ಇದೆ ಅಂತ. ಸೊ ಎಲ್ಲ ಐಟಮ್ ಇಲ್ಲೇ ಸಿಗತ್ತೆ, ಅವೈಲೇಬಲ್ ಇದೆ ಅಂತಂದರೆ ಇಲ್ಲೇ ಪರ್ಚೇಸ್ ಮಾಡ್ತೀವಿ. ಇಲ್ಲ ಅಂತಂದರೆ ಇನ್ನೊಂದು ಕಡೆ ಬೇರೆ ಎಲ್ಲಾದರೂ ಹೋಗಬೇಕು. ಖುಷಿ ವಿಷಯ ಏನಂದರೆ, ದುಬೈಯಲ್ಲಿ ನಮಗೆ ಕನ್ನಡದವ್ರು ಯಾರಾದರೂ ಸಿಕ್ಕಿದ್ರೆ ನಮಗೆ ಎಷ್ಟು ಖುಷಿ ಆಗುತ್ತಲ್ವಾ. ಸೊ ಹೋಗ್ಬಿಟ್ರು ಅವರು, ಅಲ್ಲೊಬ್ರು ಇದ್ದಾರೆ, ಅಲ್ಲಿ ಹೋದ್ರು. ಅವರೇ ನಮಗೆ ಸಜೆಸ್ಟ್ ಮಾಡಿದ್ದು, ಈ ಬೆಲ್ಲ ವಾಟರಿ ಆಗಲ್ವಂತೆ. ಸಂಕ್ರಾಂತಿ ಹಬ್ಬಕ್ಕೆ ಅಮ್ಮಂದಿರು ಬೆಲ್ಲ ಎಲ್ಲ ಕಟ್ ಮಾಡಿ ಕೊಬ್ಬರಿ ಎಲ್ಲ ಯಾಕೆ ಒಣಗಿಸ್ತಾರೆ ಅಂತ ಇವಾಗ ಅರ್ಥ ಆಗ್ತಿದೆ. ಬಿಕಾಸ್ ಅದು ಬೆಲ್ಲ ಸ್ಟಿಕ್ಕಿ ಥರ ಆಗಲ್ಲ ಅಂತ, ನೀರು ಬಿಟ್ಕೊಳ್ಬಾರ್ದು ಅಂತ. ನಾವು ಅದನ್ನೇ ಕೇಳ್ತಾ ಇದ್ವಿ ಅವ್ರ ಹತ್ರ. ಈ ಬೆಲ್ಲ ನೀರು ಬಿಡಲ್ಲ ಅಂತೆ, ಗಟ್ಟಿಯಾಗಿ ಇದೆ ಅಂತಂದ್ರು. ಗೊತ್ತಿಲ್ಲ, ಪ್ಯಾಕ್ ಮಾಡಿದ್ಮೇಲೆ ಬೆಲ್ಲ ಹೊಗೆ ಹಾಕಿಸ್ಕೊಳತ್ತೆ, ಏನು ಹಾಕಿಸ್ಕೊಳತ್ತೆ ಅಂತ. ಸಾಕಲ್ವಾ ಒಂದೇ? ಹಾ, ಸಾಕು. ಇವಾಗ ಬೆಲ್ಲ ಕೊಬ್ಬರಿ ಏನಂದ್ರೆ, ಇವಾಗ ತೆಂಗಿನಕಾಯಿ ಕೊಬ್ಬರಿಗೆ ಒಂದಕ್ಕೆ 10 ದಿರಮ್ ಅಂದ್ರೆ ಎರಡಕ್ಕೆ 22 ದಿರಮ್ ಹತ್ತತ್ರ ಆಯ್ತು. ಅಲ್ಲಿಗೆ 240 ಒಂದು 500 ಆಯ್ತು. ಎರಡು, ಅದು ಏನು 2 ಕೊಬ್ಬರಿಗೆ 500 ಅಂದ್ರೆ ದೇವ್ರೇ. 6 ತಿಂಗ್ಳಿಗಾಗೋ ಅಷ್ಟು ಕೊಬ್ಬರಿ ಇಲ್ಲ ತೆಂಗಿನಕಾಯಿ ತರಿಸ್ತಾ ಇದ್ರು ನಮ್ಮ ಮನೆಯಲ್ಲಿ. ಏನು ಮಾಡೋಕ್ಕಾಗಲ್ಲ. ಬಟ್ ಇಲ್ಲಿಗೆ ಅದು ಕಡಿಮೆನೆ. ನಮ್ಮ ಇಂಡಿಯನ್ ಕರೆನ್ಸಿಗೆ ಅಂತ ನಾವು ಕ್ಯಾಲ್ಕುಲೇಟ್ ಮಾಡುವಾಗ ಜಾಸ್ತಿ ಆಗುತ್ತೆ.
ಸೊ ಇವಾಗ ಆಲ್ಮೋಸ್ಟ್ ಎಲ್ಲ ಮುಗೀತು ಅಲ್ವಾ? ಇನ್ನೇನಂತಂದ್ರೆ ಏನು ಇಲ್ವಾ, ಎಳ್ಳು ಎಲ್ಲ ತೆಗ್ದಾಯ್ತು, ಆಲ್ಮೋಸ್ಟ್ ಎಲ್ಲ ಸಿಕ್ತು ಇಲ್ಲೇನೆ. ಈಗ ನಮಗೆ ಟಾಸ್ಕ್ ಏನಂತಂದ್ರೆ ಶುಗರ್ ಕೇನ್ ಹುಡ್ಕೋದು, ಕಬ್ಬು ಹುಡ್ಕೋದು. ಬಟ್ ಇಲ್ಲಿ ಅದು ಎಂತದು ಇದು ಅದೇನನ್ ಎಲಚ್ಚಿ ಎಳ್ಚಿ ಎಂತದು ಅದು ಹಣ್ಣು ಕೊಡ್ತಾರಲ್ಲ ಪ್ಯಾಕಲ್ಲಿ, ಅದೊಂದು ಎಲ್ಲಿ ಹುಡುಕ್ಬೇಕಂತ ಗೊತ್ತಿಲ್ಲ. ಸೊ ಅದನ್ನ ಸಿಕ್ಕಿದ್ರೆ ಹಾಕ್ತಿವಿ, ಇಲ್ಲ ಅಂದ್ರೆ ಏನು ಮಾಡೋಕ್ಕಾಗಲ್ಲ. ಶುಗರ್ ಕೇನ್ನ ಹುಡ್ಕೊಂಡು ಹೋಗ್ಬೇಕು, ಇವಾಗ ಕಬ್ಬನ್ನ ಹುಡ್ಕೊಂಡು ಹೋಗ್ಬೇಕು. ಆಲ್ಮೋಸ್ಟ್ ಎಲ್ಲ ಸಿಕ್ಕಿದೆ. ಸೊ ಎಸ್, ನಾನು ಆವಾಗಲೇ ಹೇಳ್ದೆ ಅಲ್ವಾ, ಏನು ದುಬೈಯಲ್ಲಿ ಕನ್ನಡದವ್ರು ಸಿಕ್ಕಿದ್ರೆ ಎಷ್ಟು ಖುಷಿ ಆಗುತ್ತೆ ಅಂತ. ಇವರೇ ಆ ಕನ್ನಡದವರು. ಹಾಯ್, ಹಾಯ್ ಮ್ಯಾಮ್. ನಿಮ್ಮ ಹೆಸರೇನು? ಅಮಿತ್ ಶಿಂದೆ ಮ್ಯಾಮ್. ಅಮಿತ್ ಶಿಂದೆ, ಎಲ್ಲಿಂದ ಇರೋದು? ಕರ್ನಾಟಕ, ಗುಲ್ಬರ್ಗನ. ಓ, ಕರ್ನಾಟಕನಾ? ನಾವು ಕರ್ನಾಟಕದವರೇ. ಎಲ್ಲಿಂದ ಮ್ಯಾಮ್? ನಾವು ಮೈಸೂರು, ಅಂದ್ರೆ ಗುಂಡ್ಲುಪೇಟೆ ಕಡೆ. ಇವರು ಮೈಸೂರು. ಸೊ ಅಡ್ವಾನ್ಸ್ ಹ್ಯಾಪಿ ಸಂಕ್ರಾಂತಿ. ಸೇಮ್ ಟು ಮ್ಯಾಮ್. ಥ್ಯಾಂಕ್ ಯು. ಕನ್ನಡದವ್ರು ಸಿಕ್ಕಿದ್ರೆ ಎಷ್ಟು ಖುಷಿ ಆಗುತ್ತಲ್ವಾ, ನಮ್ಮ ಮನೆಗೆ ಹೋಗ್ಬಿಟ್ವಿ ಅಂತ ಅನ್ಸುತ್ತೆ. ಎಸ್ಪೆಷಲಿ ಅವ್ರು ಕರ್ನಾಟಕದವ್ರಂತ, ಅದಿನ್ನ ಖುಷಿ ನಂಗೆ. ಕನ್ನಡ ಮಾತಾಡ್ತಾರಲ್ವಾ, ನಂಗೆ ಇವರೊಬ್ಬರೇ ಕನ್ನಡ ಮಾತಾಡಕ್ಕೆ ಅಂತ ಸಿಕ್ಕಿದ್ದು. ಯಾರು ಇವ್ರ? ನೀವೇ. ಮತ್ತೆ ಕನ್ನಡದವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ನಂಗಂತೂ ಸಖತ್ ಖುಷಿ ಆಯ್ತು. ಬಿಕಾಸ್ ನಂಗೆ ವರ್ಕ್ ಮಾಡೋ ಜಾಗದಲ್ಲೂ ಕೂಡ ನಂಗೆ ಯಾರು ಕರ್ನಾಟಕದವ್ರು ಸಿಕ್ಕಿಲ್ಲ. ಅಂದ್ರೆ ಒಬ್ರೇನೋ ಇದಾರೆ, ಅವ್ರು ತುಂಬಾ ಅವರೇ ಬೇರೆ ಡಿಪಾರ್ಟ್ಮೆಂಟ್, ನಾವೇ ಬೇರೆ ಡಿಪಾರ್ಟ್ಮೆಂಟ್. ನಂಗೆ ನೀವ್ ಸಿಕ್ಕಿದ್ ಖುಷಿ ಆಯ್ತು. ನಿಮಗೆ ಎಷ್ಟು ಖುಷಿ ಆಯ್ತು? ತುಂಬಾನೇ ಖುಷಿ ಆಗ್ತಾ ಇದೆ ಮ್ಯಾಮ್. ಎಲ್ಲರೂ ಕನ್ನಡವನ್ನು ಉಳಿಸಿ, ಕನ್ನಡವನ್ನು ಬೆಳೆಸಿ. ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಥ್ಯಾಂಕ್ ಯು. ನಿಮ್ಗೂ ಕೂಡ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು ಮ್ಯಾಮ್. ಸಬ್ಸ್ಕ್ರೈಬ್ ಮಾಡಿಸ್ಬೇಕಾಯ್ತಾ? ಕನ್ನಡದವ್ರನ್ನ ಇಲ್ಲೂ ಪ್ರಮೋಷನ್, ಬೆಳೆಸ್ಬೇಕು. ಇಲ್ಲೂ ಪ್ರಮೋಷನ್ ಪ್ರಮೋಷನ್ ಇಂಪಾರ್ಟೆಂಟ್ ಯಾವುದಕ್ಕೆ ಆದ್ರೂ. ಬಿಲ್ ಎಷ್ಟಾಗಿದೆ ಅಂದ್ರೆ 88.73 ದಿರಂ. ಅದು ಆಲ್ಮೋಸ್ಟ್ 2000 ಹತ್ತತ್ರ ಆಗಿದೆ. ಸೊ ಇವಾಗ ಏನೇನ್ ಬೇಕೋ ಅದೆಲ್ಲ ಶಾಪ್ ಮಾಡಿದ್ದಾಯ್ತು. ಕಬ್ಬು ಹುಡ್ಕೊಂಡು ಹೋಗ್ತಾ ಇದೀವಿ ನಾವು. ಆಮೇಲೆ ಅದು ಎಲ್ಚಿ ಹಣ್ಣು ಅಂತ ಹಾಕ್ತಾರಲ್ವಾ, ಸೊ ನಮ್ ಕಡೆ ಅದೇ ಕರಿಯೋದು. ಬೇರೆ ಕಡೆ, ನಿಮ್ ಕಡೆ ಬೇರೆ ಬೇರೆ ಯಾರು ಕರೆದ್ರೆ ಐ ಆಮ್ ಸಾರಿ. ಸೊ ಆ ಹಣ್ಣ ಇಲ್ಲಿ ಹುಡ್ಕಕ್ಕಂತೂ ಆಗಲ್ಲ, ಸಿಗಲ್ಲ ಅನ್ಸುತ್ತೆ ಪ್ರಾಬಬ್ಲಿ. ಅಂಡ್ ನಮಗೆ ಇವಾಗ ಟೈಮು ಇಲ್ಲ. ಆಲ್ಮೋಸ್ಟ್ ಇಲ್ಲಿ 8:45 ಹಂಗಾಗಿದೆ. ಇವಾಗ ನಾನು ಕಬ್ನ ತಗೊಂಡ್ ಆದ್ಮೇಲೆ ಅದನ್ನ ಹೋಗಿ ಕಡಲೆ ಬೀಜ ಮತ್ತೆ ಕಡಲೆ ಎಲ್ಲ ಇದೆಲ್ಲ, ಎಳ್ಳು ಅದೆಲ್ಲ, ಅದನ್ನ ನಾನು ಫ್ರೈ ಮಾಡ್ಬೇಕು. ಸೊ ಅದೇ ತುಂಬಾ ಪ್ರಾಸೆಸ್ ಇದೆ. ಅದಕ್ಕೆ ಇವಾಗ ಬರೀ ಕಬ್ನ ತಗೊಂಡ್ ರೂಮಿಗೆ ಹೋಗ್ಬಿಡೋಣ ಅಂತ ಪ್ಲಾನ್ ಮಾಡ್ಕೊಂಡಿರೋದು. ಸೊ ಎಸ್, ಅಂಡ್ ಆಲ್ಸೋ ಇವಾಗ ಅಕ್ಕನ್ನ ನನ್ನ ಹತ್ರನೇ ಸ್ಟೇ ಮಾಡಿಸ್ಕೊಳ್ತಾ ಇದ್ದೀನಿ. ಇಲ್ಲಿ ನಾನೇ ಅವ್ರು ನೆಕ್ಸ್ಟ್ ನಾಳೆ ಆಫೀಸಿಗೆ ಹೋಗ್ತಿದ್ದಾರೆ. ಸೊ ಎಸ್, ಕಪ್ ತರೋಣ. ಅವ್ರು ಕೊಡ್ತಾರ ಇಲ್ವಾ ಸೀರಿಯಸ್ ಆಗಿ ಗೊತ್ತಿಲ್ಲ. ನಾವು ರೆಗ್ಯುಲರ್ ಆಗಿ ನಾನು ಜ್ಯೂಸ್ ಕುಡಿಯೋಕ್ಕೆ ಅಂತ ಹೋಗೋದಲ್ವಾ, ಶುಗರ್ ಕೇನ್ ಜ್ಯೂಸ್ ಕುಡಿಯೋಕ್ಕೆ ಅಂತ ಹೋಗೋದಲ್ವಾ, ಇವಾಗ ಅವ್ರ ಹತ್ರ ಹೋಗ್ಬಿಟ್ಟು ರಿಕ್ವೆಸ್ಟ್ ಮಾಡ್ಕೊಳ್ಳೋಣ ಅಂತ ಹೋಗ್ತಾ ಇರೋದು. ಸೊ ನೋಡೋಣ ಅವ್ರು ಕೊಡ್ತಾರಾ ಏನು ಅಂತ. ಫೈನಲಿ ಕಬ್ಬು ಸಿಕ್ಕಿದೆ ಇಲ್ಲಿ. ಇದು ಆಕ್ಚುಲಿ ತಮಿಳವ್ರದ್ದೇ ಒಂದು ಸೂಪರ್ ಮಾರ್ಕೆಟ್. ನಾಳೆ ಅವರು ಕೂಡ ಪೊಂಗಲ್ ಸೆಲೆಬ್ರೇಟ್ ಮಾಡೋದ್ರಿಂದ ಕಬ್ಬು ನಮಗಿಲ್ಲಿ ಸಿಗ್ತಾ ಇದೆ. ಬಟ್ ದ ಥಿಂಗ್ ಇಸ್, ನಮಗೆ ಭಯ ಆಗ್ತಿರೋದು ಏನಂತಂದ್ರೆ ಬೆಲ್ಲ ಇದೆ ಅಲ್ವಾ, ನಾವ್ ಅದನ್ನ ಒಣಗಿಸಿ ಮಾಡ್ತಾ ಇದ್ವಿ, ಡ್ರೈ ಇರ್ತಾ ಇತ್ತು. ಬಟ್ ಇಲ್ಲಿ ನಮಗೆ ಅದು ಡ್ರೈ ಆಗೇ ಇರುತ್ತಾ, ವಾಟರಿ ಆಗಿರುತ್ತಾ, ಸತ್ಯವಾಗ್ಲೂ ಗೊತ್ತಿಲ್ಲ. ಸೊ ನೋಡ್ಬೇಕು. ಆಫೀಸ್ ಅವ್ರಿಗೆ ಬೇರೆ ಕೊಡ್ಬೇಕಲ್ವಾ, ಅವ್ರು ಏನಾದ್ರು ಅನ್ಕೊಂಡ್ಬಿಟ್ರೆ ಅಂತ ಅಷ್ಟೇ. ಸೊ ಇಲ್ಲಿ ಕಬ್ಬನ್ನ ನಾವು ಕಟ್ ಮಾಡಿಸ್ಕೊತಾ ಇದೀವಿ. ಯಾಕಂದ್ರೆ ನಮಗಂತೂ ಅದನ್ನ ಕಟ್ ಮಾಡೋಕ್ಕಾಗಲ್ಲ, ತುಂಬಾ ತಿಕ್ ಇರುತ್ತಲ್ವಾ ಅಂತ ಕಟ್ ಮಾಡಿಸ್ಕೊತಾ ಇದೀವಿ. ಸೊ ದಟ್ ಅಲ್ಲಿ ಹೋಗ್ಬಿಟ್ಟು ನಾವು ಚಿಕ್ಕ ಪೀಸಸ್ ಮಾಡ್ಕೊಳ್ಬಹುದು ಅಂತ. ಸೊ ಇವಾಗ ಎವ್ರಿಥಿಂಗ್ ಇಸ್ ಸೆಟ್. ನಾವಿವಾಗ ಅದು ಕವರ್ ಹುಡುಕ್ಬೇಕು ಪ್ಯಾಕ್ ಮಾಡಕ್ಕೆ ಅಂತ. ಇನ್ನು ಏನೇನಿದೆ? ಹಾ, ಪರವಾಗಿಲ್ಲ. ಅವ್ರು ಹೇಳ್ತಿದ್ದಾರೆ ನಾಳೆ ಬಂದ್ರೆ ಎಲ್ಲ ಕ್ಲೀನ್ ಇರುತ್ತೆ, ಇವಾಗ ಕುಪ್ಪೆ ತರ ಆಗಿದೆ, ಗಲೀಜಾಗಿದೆ ಅಂತ. ಸೊ ಪರವಾಗಿಲ್ಲ, ಅದು ಹಬ್ಬ ಅಲ್ವಾ ಅಂತ. ಮೈ ಗಾಡ್, ಬನ್ನಿ ಇಲ್ಲಿ. ದೇವ್ರೇ, ಇದು ಯಾಕೆ ಶಾಕ್ ಆಗಿದ್ದು ಅಂತಂದ್ರೆ ಅವರೆಕಾಳಿಗೆ ನಮ್ಮಮ್ಮ ನಮ್ಮಮ್ಮ ಆಕ್ಚುಲ್ ಆಗಿ ಒಂದ್ ವಾರದಿಂದ ಅವರೆಕಾಳು ಅಂತ ಉರಿಸ್ತಾ ಇದ್ರು.
ಉಪ್ಪು ಸಾಂಬಾರೆಲ್ಲ ಮಾಡಿ ಮಸಾಲೆ ಸಾಂಬಾರೆಲ್ಲ ಮಾಡಿ ನಾನು ಅಕ್ಕನ ಕೇಳ್ತಾ ಇದ್ದೆ ಆಯ್ತಾ ಸಿಗುತ್ತಾ 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 ಅಂತ. ಅಕ್ಕ ಎಲ್ಲಿ ಸಿಗಲ್ಲ ಅಂತ ಹೇಳ್ತಿದ್ರು. ಎಂಥದ್ದು ಎಂಥದ್ದು ಬೀನ್ಸಾ? ಅಲ್ಲ ಅದು ಅವರೆಕಾಳಲ್ವಾ? ಸೊ ಸ್ಯಾಡ್. ಅದು ಅವರೆಕಾಯಿ ಅಲ್ವಂತೆ, ಅದೇನು ಚೊಟ್ಟೆ ಅವರೆಕಾಯಿ ತರ ಬರುತ್ತಲ್ಲ ಅದು ಅಂತ ಹೇಳ್ತಿದ್ದಾರೆ. ಏ ಚೊಟ್ಟೆ ಅವರೆಕಾಯಿ ಇದು ಅವರೆಕಾಯಿ. ನಮ್ಮನವರು ಕನ್ಫ್ಯೂಸ್ ಮಾಡ್ತಿದ್ದಾರೆ. ಎಲ್ಲೇ ತೋರಿಸಿ ಅವ್ರು ಯಾವ್ದನ್ನ ಅವರೆಕಾಯಿ ಅಂದಿದ್ದು ಅಂತ. ಇಲ್ಲ, ಇದನ್ನ ಅವರೆಕಾಯಿ ಅಂತಿದ್ದಾರೆ. ನಾವ್ ಅನ್ಕೊಂಡಿದ್ದೆ ಸರಿ, ಅದು ಅವರೆಕಾಯಿ, ಇದು ಚೊಟ್ಟೆ ಅವರೆ ಅಂತ ಹೇಳ್ತಾರೆ ನಮ್ ಕಡೆ ಆಯ್ತಾ. ಅದು ಸೊ 30 dirhams ಅಂತೆ. ಸೊ ಎಸ್, ನೋಡೋಣ ಇವಾಗ ನೆಕ್ಸ್ಟ್ ಕವರ್ನ ಹುಡ್ಕೊಂಡು ಹೋಗ್ಬೇಕು. ಹುಡ್ಕೊಂಡು ಹೋಗೋಣ. ಆಗ್ತಾ ಇಲ್ಲ ಗುರು ನನ್ನ ಕೈಯಲ್ಲಿ. ಲಿಟ್ರಲಿ ಹಾಫ್ ಅನ್ ಅವರ್ ಇಂದ ವೆಯ್ಟ್ ಮಾಡ್ತಾ ಇದೀವಿ. ಐ ಮೀನ್ ಹುಡುಕೊಂಡು ಒಂದೊಂದು ರೋಡನು ಅಲಿತಾ ಇದ್ದೀನಿ, ಆದ್ರೂ ಕವರ್ ಸಿಗ್ತಾ ಇಲ್ಲ. ಸ್ಟೇಷನರಿನೂ ಬಿಡದೆ ಒಂದೊಂದು ಸ್ಟೇಷನರಿನೂ ಕೇಳ್ಕೊಂಡ್ ಬರ್ತಾ ಇದೀವಿ, ಸಿಗ್ತಾ ಇಲ್ಲ. ಸೊ ಇನ್ನೊಂದು ಆಪ್ಷನ್ ಇದೆ. ಇದೊಂದು ಸ್ಟೇಷನರಿಗೆ ಬಂದಿದೀವಿ. ಈ ಸ್ಟೇಷನರಿಯಲ್ಲಿ ಸಿಕ್ಕಿಲ್ಲ ಅಂತಂದ್ರೆ ಡೇ ಟು ಡೇಗೆ ಹೋಗ್ಬೇಕು. ಅಲ್ಲೂ ಸಿಕ್ಕಿಲ್ಲ ಅಂತಂದ್ರೆ ಸೀರಿಯಸ್ ಆಗಿ ಗೊತ್ತಿಲ್ಲ ಏನ್ ಮಾಡ್ಬೇಕು ಅಂತ. ಹೆಂಗ್ ಕೊಡ್ಬೇಕಂತ ಗೊತ್ತಿಲ್ಲ. ಕೈಯಲ್ಲಿ ತಗೊಳಕ್ ಹಾಕ್ಬೇಕಾಗುತ್ತೆ ಏನು ಅಂತ ಗೊತ್ತಿಲ್ಲ. ಸೊ ನಡೆದು ಕಾಲೆಲ್ಲ ನೋವು ಬಂತು ಗುರು ಆಗ್ಲಿ. ಇದು ಸಿಕ್ಕಿಲ್ಲ ಅಂತಂದ್ರೆ ಡೇ ಟು ಡೇಗೆ ಹೋಗ್ಬೇಕು ಅಂತ ಪ್ಲಾನ್ ಹಾಕೊಂಡಿದ್ವಿ. ಸಿಕ್ಕೇ ಬಿಡ್ತು. ಸಿಕ್ಬಿಡ್ತು. ಎಷ್ಟು ಖುಷಿ ಆಗ್ತಿದೆ ಅಂತ ಅಂದ್ರೆ, ಈ ಬರಭೂಮಿಯಲ್ಲಿ ನೀರ್ ಸಿಕ್ದಂಗ ಆಗ್ತಿದೆ, ಆದ್ರೆ ಪ್ರೈಸ್ ಕೇಳಕ್ ಆಗ್ತಿಲ್ಲ. ಎಷ್ಟಂತೆ? 1 dirhamಗೆ 6 ಪೀಸ್ ಬರುತ್ತೆ. 1 dirhamಗೆ 6 pieces. ಸೊ 1 dirham ಅಂತಂದ್ರೆ 24 rupees, ಅಪ್ರಾಕ್ಸಿಮೇಟ್ 25 rupeesಗೆ ಬರೀ 6 ಇದು. ಸೊ ಫೈನಲಿ ಸಿಕ್ತು. ಸೊ ಫೈನಲಿ ನಮಗೆ ಕವರ್ ಸಿಕ್ಕಿದೆ. ನೆಕ್ಸ್ಟ್ ಹೋಗ್ಬಿಟ್ಟು ಅದು ಕಡಲೆ ಬೀಜ ಅದೆಲ್ಲ ಏನೇನಿದೆ ಅಲ್ವಾ ಅದೆಲ್ಲ ಫ್ರೈ ಮಾಡೋಕ್ಕಿದೆ. ಫ್ರೈ ಮಾಡಬೇಕು. ಫಸ್ಟ್ ಹೊಟ್ಟೆ ಹಶ್ವಾಗ್ತಿದೆ, ಅದಕ್ಕೇನಾದರೂ ಹೊಟ್ಟೆಗೆ ಏನಾದರೂ ಮಾಡ್ಕೊಂಡು ತಿನ್ನಬೇಕು. ಅದಾದಮೇಲೆ ನಮ್ಮದು ನೆಕ್ಸ್ಟ್ ಪ್ರೊಸೀಜರ್ ಎಲ್ಲ ಫಾಲೋ ಮಾಡೋಕ್ಕಿರೋದು. ಸೊ ಎಸ್, ನನಗಂತೂ ಸಖತ್ ಖುಷಿ ಆಗ್ತಿದೆ. ಯಾಕಂದರೆ ಫಸ್ಟ್ ಟೈಮ್ ಅಫ್ಕೋರ್ಸ್ ಯಾರಿಗೇ ಆದರೂ ಕೂಡ ಏನು ಅಬ್ರಾಡಲ್ಲಿ ಬಂದು ಬೇರೆ ಕಂಟ್ರಿಯಲ್ಲಿ ಬಂದು ವರ್ಕ್ ಮಾಡಬೇಕಂತ ಆಸೆ ಇರುತ್ತೆ. ನನಗೂ ಅದಿತ್ತು. ಅಟ್ಲೀಸ್ಟ್ 1 year ಹಾಗಾದರೂ ವರ್ಕ್ ಮಾಡಬೇಕು ಆ ಥರ ಎಲ್ಲ. ಸೊ ವರ್ಕ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಆಲ್ಸೋ ಇನ್ನೊಂದು ಏನಂತಂದರೆ, ಪ್ರತಿ ಸರಿ ಸಂಕ್ರಾಂತಿಗೆ ನಮ್ಮ ಅಪ್ಪನೇ ಎಲ್ಲ ತೊಗೊಂಡು ಕೊಡ್ತಾಯಿದ್ರು. ನಮ್ಮ ಅಮ್ಮ ಅರೇಂಜ್ ಮಾಡಿಕೊಡ್ತಾಯಿದ್ರು, ನಾನು ನನ್ನ ತಂಗಿ ತೊಗೊಳಕ್ಕೆ ಕೊಡ್ತಾಯಿದ್ವಿ. ಬಟ್ ಈ ಸರಿ ನಾವೇ ಹೋಗ್ಬಿಟ್ಟು ಪ್ರತಿಯೊಂದು ಶಾಪ್ ಮಾಡಿಕೊಂಡು ಅದೆಲ್ಲ ಪ್ರಿಪ್ರೇಷನ್ ಮಾಡೋಕ್ಕಿದೆ ಅಲ್ವಾ, ಅದೆಲ್ಲ ನಾವೇ ಮಾಡ್ತಾಯಿದ್ವಿ. ಸೊ ಅದೊಂಥರ ಖುಷಿ ಆಗ್ತಾಯಿದೆ ನನಗೆ. ಸೊ ಎಸ್, ಸೊ ಬೇಗ ಇವಾಗ ರೂಮ್ಗೆ ಹೋಗೋಣ. ಸೊ ನಾವಿವಾಗ ಎಲ್ಲ ಶಾಪ್ ಮಾಡ್ಕೊಂಡು ಬಂದ್ವಿ. ಕಬ್ಬು ಅದೆಲ್ಲ ಸಿಕ್ತು. ಆ್ಯಂಡ್ ಟೈಮ್ ಆಗಿತ್ತು ಅಂತ ಹೊರಗಡೆನೆ ಊಟ ಮಾಡ್ಕೊಂಡು ಬಂದೆ ನಾನು. ಇವಾಗ ಏನು ಮಾಡ್ತೀನಿ ಅಂತಂದರೆ ಊಟ ಮಾಡಿದ್ದಾಯಿತು ಆ್ಯಂಡ್ ತಲೆಗೆ ಆಯಿಲ್ ಅಪ್ಲೈ ಮಾಡಿದ್ದಾಯಿತು. ಬಿಕಾಸ್ ನಂಗೆ ಬೆಳಗ್ಗೆ ಸ್ನಾನ ಮಾಡೋಕ್ಕಾಗಲ್ಲ. 8:30ಗೆ ಆಫೀಸ್ ಇರೋದ್ರಿಂದ ಅಟ್ ಎನಿ ಕಾಸ್ಟ್ ನಾನು 8 ಹಾಗೆ ರೂಮಿಂದ ಹೊರಡಬೇಕು. ಆ್ಯಂಡ್ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಬೇರೆ ರೆಡಿ ಮಾಡಬೇಕು, ಪೊಂಗಲ್ ಎಲ್ಲ ಮಾಡಬೇಕು, ಸ್ವೀಟ್ ಮಾಡೋಕ್ಕಿದೆ. ಅದಕ್ಕೋಸ್ಕರ ಬಿಕಾಸ್ ನಾನು ಆಫೀಸ್ ಅವರಿಗೆಲ್ಲ ಎಳ್ಳು ಬೆಲ್ಲ ಎಲ್ಲ ಕೊಟ್ಟು ಸ್ವೀಟ್ ಹಂಗೇನಾದರೂ ಕೊಡೋಣ ಅಂತ. ಸೊ ಖೀರು ಎಲ್ಲ ಪಾಯಸ ಅದನ್ನೇನಾದರೂ ಮಾಡೋಣ ಅಂತಿದ್ದೀನಿ ನಾನು. ಅದಕ್ಕೆ ಇವಾಗಲೇ ಸ್ನಾನ ಮಾಡ್ಕೊಂಡ್ಬಿಟ್ರೆ ಬೆಸ್ಟ್. ಆ್ಯಂಡ್ ಆಲ್ಸೋ ನನ್ನ ಹೇರ್ ಡ್ರೈ ಆಗಲ್ಲ ಬೇಗ, ಅದಕ್ಕೋಸ್ಕರ. ಸೊ ಇವಾಗ ಏನು ಮಾಡ್ತಾ ಇರೋದಂತಂದರೆ, ತಂದಿರೋ ಎಳ್ಳು ಮತ್ತು ಎಂಥದ್ದು ಕಡಲೆ ಬೀಜ ಅದೆಲ್ಲ ಹಾಗೆ ಡ್ರೈ ಮಾಡ್ಕೊಂಬಿಡೋಣ, ಐ ಮೀನ್ ಫ್ರೈ ಮಾಡೋಣ ಅಂತ ಅಂದ್ಕೊಂಡು ಫ್ರೈ ಮಾಡ್ತಿದ್ದೀನಿ. ಆಲ್ಮೋಸ್ಟ್ ಇವಾಗ 11 o'clock ಹಂಗಾಗಿದೆ. ಇನ್ನೊಂದು ಹಾಫ್ ಆನ್ ಅವರ್ ಹಂಗಿದೆಲ್ಲ ಫ್ರೈ ಆದಮೇಲೆ ಸ್ನಾನಕ್ಕೆ ಹೋಗಿ ಆಮೇಲೆ ಹಾಚಿ ಮಾಡಿಕೊಂಡು ಬೆಳಗ್ಗೆ ಎದ್ದು ನಮ್ಮ ಕಾರ್ಯವನ್ನು ಮುಂದುವರ್ಸೋಣ ಅಂತ. ನಾನೊಂದು ಆಲ್ಮೋಸ್ಟ್ 40 minutes ಹಂಗಾಗಿದೆ ನಿಂತ್ಕೊಂಡು ಫ್ರೈ ಮಾಡ್ತಾನೆ ಇದೀನಿ ಒಂದಾದ್ಮೇಲೆ ಅಂತ.
ನಂಗೆ ಕಾಲೆಲ್ಲ ನೋವು ಬಂತು. ಬಟ್ ನಿಜವಾಗ್ಲೂ ನಮ್ಮ ಅಮ್ಮಗೊಂದು ಹ್ಯಾಟ್ಸ್ ಆಫ್ ಹೇಳ್ಬೇಕು. ಅಮ್ಮ ಅಲ್ಲ, ಎಲ್ಲ ಅಮ್ಮಂದಿರ್ಗೂ ಹ್ಯಾಟ್ಸ್ ಆಫ್ ಹೇಳ್ಬೇಕು. ಬಿಕಾಸ್ ಸಂಕ್ರಾಂತಿ ಹಬ್ಬ ಬಂತು ಅಂದರೆ 15 ಡೇಸ್ ಮುಂಚೆಯಿಂದಾನೆ ಅವ್ರು ಕೊಬ್ಬರಿ ಕಟ್ ಮಾಡಿ ಬೆಲ್ಲ ಎಲ್ಲ ಒಣಗಿಸಿ ಅದೆಲ್ಲ ಮಾಡೋಕ್ಕೆ ಶುರು ಮಾಡ್ತಿರ್ತಾರೆ. ಅದ್ರ ಜೊತೆಗೆ ಹಬ್ಬದ ಕೆಲಸ, ಕ್ಲೀನಿಂಗ್ ಅದು ಇದು ಅಂತೆಲ್ಲ. ನಮ್ಮ ಅಮ್ಮ ಎಷ್ಟೇ ಕರೆದ್ರು ನಾನು ನನ್ನ ತಂಗಿ ಕೆಲಸ ಮಾಡ್ತಾನೆ ಇರಲಿಲ್ಲ. ನನ್ನ ತಂಗಿ ಒಂದು ಪಕ್ಷ ಕೆಲಸ ಮಾಡಿಬಿಡೋಳು, ನಾನು ಅಮ್ಮ ಅಂದ್ಕೊಂಡು ಸುಮ್ಮನೆ ಡವ್ ಮಾಡ್ತಾ ಇದ್ದೆ. ಬಟ್ ಕರೆದಾಗೆಲ್ಲ ನಾವು ಕೆಲಸ ಮಾಡಿಕೊಡ್ತಾ ಇರಲಿಲ್ಲ. ನಂಗೆ ಇವಾಗ ಅನಿಸ್ತಾ ಇದೆ ನಮ್ಮ ಅಮ್ಮಂಗೆ ಎಷ್ಟು ಕಷ್ಟ ಆಗಿರಬೇಕು ಆ ಟೈಮಲ್ಲಿ ಅಂತ. ಬಿಕಾಸ್ ಟು ಬಿ ವೆರಿ ಹಾನೆಸ್ಟ್, ನಿಜ ಹೇಳ್ತಾ ಇರೋದು, ಈಸಿನೇ ಅಲ್ಲ ಇಲ್ಲಿ ನಿಂತ್ಕೊಂಡು ಮಾಡೋದು. ಬಿಕಾಸ್ ನಿಂತ್ಕೊಂಡು ಅವಾಗಿಂದ ನಾನು ಟ್ರೈ ಮಾಡ್ತೀನಿ, ನಂಗೆ ಕಾಲೇ ನೋವಾಗ ಶುರು ಆಗ್ಬಿಟ್ಟಿದೆ. ನಾವು ಅಮ್ಮಂದಿರು ಅವ್ರ ಅಡುಗೆ ಎಲ್ಲ ಮಾಡಿಟ್ಟು ಇದೆಲ್ಲ ಮಾಡಿ ಅವ್ರು ಎಲ್ಲಾರ್ದು ಊಟ ಆದ್ಮೇಲೆ ಅವರೆಲ್ಲ ತಿನ್ನೋದು ಅದೆಲ್ಲ ಹೆಂಗೆ ಅವ್ರು ನಿಭಾಯಿಸ್ತಾರೆ ಅಂತ ಗೊತ್ತಿಲ್ಲ. ನನಗೆ ಫ್ರಸ್ಟ್ರೇಟ್ ಆಗ್ತಿದೆ ಆಲ್ರೆಡಿ. ಬಟ್ ಹಂಗೆ ಹೇಳ್ಬಾರ್ದು, ಬಟ್ ಫ್ಯಾಕ್ಟ್ ಅದು ಫ್ರಸ್ಟ್ರೇಟ್ ಆಗ್ತಿರೋದು. ಸೊ ಒಂದು ಹ್ಯಾಟ್ಸ್ ಆಫ್ ಹೇಳ್ಬೇಕು. ಅಮ್ಮ ಸಾರಿ, ಕೆಲಸ ಮಾಡ್ಕೊಡ್ತಾ ಇರಲಿಲ್ಲ ಅಲ್ವಾ, ಅದಕ್ಕೆ ಇವಾಗ ಗೊತ್ತಾಗ್ತಿದೆ ನಿಮ್ಮ ಬೆಲೆ ಮತ್ತು ನಿಮ್ಮ ಕಷ್ಟ ಏನು ಅಂತ. ನಾವೆಲ್ಲ ಹೆಂಗೆ ಆಗ್ಬಿಟ್ಟಿರ್ತೀವಿ ಅಂತಂದರೆ, ದೊಡ್ಡವ್ರು ಆಗ್ಬಿಟ್ಟಿದ್ದೀವಿ, ಇವಾಗ ಏನಮ್ಮ ಮನೆಗೆ ಹೋಗಿ ಎಳ್ಳು ಬೆಲ್ಲ ಎಲ್ಲ ಕೊಡೋದು, ಯಾರು ಬರ್ತಾರೆ ಕೊಟ್ಬಿಡೋಣ, ಈ ಥರ ಎಲ್ಲ ಮಾತಾಡ್ತಾ ಇರ್ತೀವಿ ಆಯ್ತಾ. ಮತ್ತು ಯಾವಾಗ ಎಲ್ಲಿರ್ತೀವಿ, ನಮಗೆ ಲೀವ್ ಸಿಗತ್ತಾ ಇಲ್ವಾ ಏನೂ ಗೊತ್ತಿರಲ್ಲ. ಬಟ್ ನಂಗೆ ಇವಾಗ ಏನು ಅನ್ನಿಸ್ತಾ ಇದೆ ಅಂತಂದರೆ, ಟು ಬಿ ವೆರಿ ಹಾನೆಸ್ಟ್, ಪ್ರತಿ ಸರಿ ನಮ್ಮ ಅಪ್ಪ ಹೇಳೋರು, ನೀವು ಹೋಗಿ ಮನೆ ಕೊಡಿ, ಏನು ದೊಡ್ಡವ್ರಾಗ್ಬಿಟ್ರೆ ಏನೋ ಕೊಡ್ಬಾರ್ದ, ಹೆಣ್ಮಕ್ಳು ಆಚರಿಸೋ ಹಬ್ಬ ಅಲ್ವಾ ಅಂತ. ನಾನು ನನ್ನ ತಂಗಿ ಆಗಲ್ಲ ಅಂತ ಹೇಳ್ತಾ ಇದ್ವಿ. ಈ ಸರಿ ನನಗೆ ಹಬ್ಬ ಸೆಲೆಬ್ರೇಟ್ ಮಾಡಬೇಕು ಅಂತ ಆಗ್ತಿದೆ. ಯಾಕಂದರೆ ಲೈಫಲ್ಲಿ ಇಷ್ಟು ರಿಸ್ಕ್ ತಗೊಂಡೇ ಇಲ್ಲ ನಾನು. ಎಲ್ಲ ತಂದು ನಾನೇ ಅದನ್ನು ಫ್ರೈ ಮಾಡಿ ಪ್ಯಾಕ್ ಮಾಡಿ ನೋ ವೇ ಮಾಡೇ ಇಲ್ಲ ಒಂದ್ಸರಿನೂ. ಸೊ ಇವಾಗ ಈ ವರ್ಷ ನನಗೇನು ಅನಿಸ್ತಿದೆ ಅಂತಂದರೆ, ನಂಗೆ ಸೆಲೆಬ್ರೇಟ್ ಮಾಡಬೇಕು ಅಂತ ಆಗ್ತಿದೆ. ಅಫ್ಕೋರ್ಸ್ ನಾನು ನನ್ನ ಕೊಲೀಗ್ಸಿಗೆಲ್ಲ ಎಳ್ಳು ಬೆಲ್ಲ ಕೊಡ್ಬೋದು, ಸ್ವೀಟ್ ತೊಗೊಂಡೋಗಿ ಕೊಡ್ಬೋದು, ಅವ್ರು ತಿಂತಾರೆ, ವಿಶ್ ಮಾಡ್ತಾರೆ, ಖುಷಿ ಪಡ್ತಾರೆ ನಿಜ. ಬಟ್ ನಂಗೆ ಈ ಖುಷಿಗಿಂತ ಆ ಖುಷಿ ಬೇಕು ಅಂತ ಅನ್ನಿಸ್ತಿದೆ. ಬಟ್ ಬೇಕು ಅಂದರೆ ಸಿಗೋಕ್ಕಾಗಲ್ಲ ಅಲ್ವಾ. ಇಟ್ಸ್ ಓಕೆ. ನೀವು ಅಷ್ಟೇ ಪ್ರತಿ ಹಬ್ಬನೂ ಆದಷ್ಟು ಫ್ಯಾಮಿಲಿ ಜೊತೆ ಸೆಲೆಬ್ರೇಟ್ ಮಾಡೋಕ್ಕೆ ಟ್ರೈ ಮಾಡಿ. ಆ್ಯಂಡ್ ಆದಷ್ಟು ಫ್ಯಾಮಿಲಿಗೆ ಟೈಮ್ ಕೊಡಿ. ಬಿಕಾಸ್ ಅಟ್ ದ ಎಂಡ್ ಫ್ಯಾಮಿಲಿ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ಅದು ಅವರೊಬ್ಬರೇ ಮಾತ್ರ ನಮಗೆ ಅಂತ ನಿಲ್ಲೋದು, ಅವರೊಬ್ಬರೇ ನಮ್ಮ ಜೊತೆಗೆ ಯಾವಾಗಲೂ ಬರೋದು. ಆ್ಯಂಡ್ ಐ ಮಿಸ್ ಮೈ ಫ್ಯಾಮಿಲಿ, ಐ ಮಿಸ್ ಮೈ ಹೋಮ್, ಎವ್ರಿಥಿಂಗ್. ಎಲ್ಲ ಫ್ರೈ ಮಾಡಿದಾಯಿತು. 1 ಗಂಟೆಗೆ ಇನ್ನೊಂದು 5 ನಿಮಿಷ ಇದೆ ಅಷ್ಟೇ. ಇವಳೇನು ಆಫೀಸಲ್ಲಿ ಒಂದು ಸ್ವಲ್ಪ ಜನಕ್ಕೆ ಮಾಡ್ಕೊಂಡು ಹೋಗ್ತೀಯಾಳ, ಇಲ್ಲ ಇಡೀ ದುಬೈಗೆ ಹಂಚ್ತಿದ್ದಾಳ ಅಂತ ಯೋಚನೆ ಮಾಡ್ತಿರ್ಬೋದು. ನನ್ನ ಆಫೀಸಲ್ಲಿ ಆಲ್ಮೋಸ್ಟ್ ನನ್ನ ಡಿಪಾರ್ಟ್ಮೆಂಟಲ್ಲಿ ಒಂದು 11 ಮೆಂಬರ್ಸ್ ಹಂಗಿದ್ದೀವಿ. ಅವ್ರಿಗೆ ಬೇಕು, ಮತ್ತು ನಂದು ಒಂದಷ್ಟು ಜನ ಫ್ರೆಂಡ್ಸ್ ಇದ್ದಾರೆ. ಆ್ಯಂಡ್ ಪಕ್ಕದ ರೂಮ್ ಅವರಿಗೆ ಮತ್ತು ನನ್ನ ರೂಮ್ಮೇಟ್ಸಿಗೆಲ್ಲ ಕೊಡಬೇಕಲ್ವ, ಅದಕ್ಕೋಸ್ಕರ ಇಷ್ಟು ಬೇಕಲೇಬೇಕು. ಸೊ ಎಲ್ಲ ರೆಡಿಯಾಗಿದೆ. ಇದು ಕಡಲೆ ಬೀಜದ ಒಂದು ಸಿಪ್ಪೆ ಬಿಡಿಸ್ಕೊಳ್ಬೇಕಷ್ಟೇ. ಅದೊಂದು ಮುಗಿದ್ರೆ ಎಲ್ಲ ಆಗುತ್ತೆ. ಸದ್ಯಕ್ಕೆ ನಾವು ಹೋಗ್ಬಿಟ್ಟು ಸ್ನಾನ ಮಾಡ್ಕೊಂಡು ಬಂದ್ಬಿಡೋಣ. ಇವಾಗ ಮಾರ್ನಿಂಗ್ 7:15 ಹಂಗಾಗಿದೆ. ನಿನ್ನೆ ನೈಟೇ ಸ್ನಾನ ಎಲ್ಲ ಮಾಡ್ಕೊಂಡಿದ್ದಾಯಿತು. ಮತ್ತು ನಾನು ಇನ್ನು ಸ್ವಲ್ಪ ರೆಡಿ ಆಗೋಕ್ಕಿದೆ. ಆ್ಯಂಡ್ ಆಲ್ರೆಡಿ ಆಫೀಸಿಗೆ ಟೈಮ್ ಕೂಡ ಆಗಿದೆ. ಸೊ ಬ್ರೇಕ್ಫಾಸ್ಟ್ ಎಲ್ಲ ರೆಡಿ ಆಯಿತು, ಎಲ್ಲ ಆಯಿತು. ಇವಾಗ ಎಳ್ಳು ಬೆಲ್ಲ ನಾನೇನು ರೆಡಿ ಮಾಡಿದ್ದೆ ಅದೆಲ್ಲ ಪ್ಯಾಕ್ ಮಾಡಿತ್ತು. ಬಟ್ ಪ್ಯಾಕ್ ಮಾಡೋ ವೀಡಿಯೋ ಎಲ್ಲ ಮಾಡೋಕ್ಕಾಗಿಲ್ಲ. ಸೊ ದಿಸ್ ಎಲ್ಲ ಪ್ಯಾಕ್ ಮಾಡಿಟ್ಟಿದ್ದೀನಿ. ಇವಾಗ ಇದನ್ನು ತೆಗೆದು ಒಂದು ಬಾಕ್ಸಿಗೆ ಹಾಕ್ಕೊಂಡು ಬ್ಯಾಗ್ ಪ್ಯಾಕ್ ಮಾಡ್ಕೊಂಡು ಲಂಚ್ ಬ್ಯಾಗ್ ಎಲ್ಲ ಪ್ಯಾಕ್ ಮಾಡಿ ಆಫೀಸಿಗೆ ಹೊರಡೋದು. ಎಸ್, ನಾನಿವಾಗ ಆಫೀಸಲ್ಲಿದ್ದೀನಿ. ಆ್ಯಂಡ್ ಟೈಮ್ ಇವಾಗ 12:30 ಹಾಗೆ. ನಾನು ಇವಾಗಲೇ ಎಲ್ರಿಗೂ ಎಳ್ಳು ಬೆಲ್ಲ ಕೊಡೋಣ ಅಂತ ಅಂದ್ಕೊಂಡೆ. ಯಾಕಂದರೆ 12:30 ಆದಮೇಲಿಂದ ಲಂಚ್ ಅವರ್ ಸ್ಟಾರ್ಟ್ ಆಗುತ್ತೆ. ಸೊ ಇವಾಗ ಪ್ರೆಸೆಂಟಿಗೆ ನನಗೆ ಲಂಚ್ ಅವರ್ ಇದೆ. ಆಮೇಲೆ ಎಲ್ಲರೂ ಅವ್ರವ್ರ ಲಂಚ್ ಬ್ರೇಕಿಗೆ ಅಂತ ಹೋಗ್ಬಿಡ್ತಾರೆ. ಒಬ್ಬರು ಸಿಕ್ಕಿದ್ರೆ ಒಬ್ಬರು ಸಿಗಲ್ಲ. ಅದಕ್ಕೆ ಇವಾಗಲೇ ಕೊಡೋಣ ಅಂತ ಹೇಳಿ ತಟ್ಟೆಗೆ ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಆ್ಯಂಡ್ ಇವಾಗ ಎಷ್ಟು ಜನ ಇದ್ದಾರೆ ಅವ್ರಿಗೆ ಕೊಟ್ಟು ಇನ್ನು ಮಿಕ್ಕಿದವ್ರಿಗೆ ಆಮೇಲೆ ಕೊಡೋಣ ಅಂತ. ಬಟ್ ಕೊಡೋ ವೀಡಿಯೋನ ಮಾಡ್ಕೊಳಕ್ಕಾಗಲ್ಲ. ಬಟ್ ಐ ಆಮ್ ಗೋಯಿಂಗ್ ಟು ಗಿವ್ ದೆಮ್. ಆ್ಯಂಡ್ ಹ್ಯಾಪಿ ಸಂಕ್ರಾಂತಿ.